ಕೇಂದ್ರ ಬಜೆಟ್ ಮಂಡನೆಗೆ ವಿರುದ್ಧ ಸಿಐಟಿಯು ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಸಿಐಟಿಯುನ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿ ಬಜೆಟ್ ಪ್ರತಿಯನ್ನು ಸುಡುವುದರ ಮುಖಾಂತರ ಕಿಡಿಕಾರಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಸಿಐಟಿಯು ಸಂಘಟನೆಯ ಮುಖಾಂತರ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಯನ್ನು ಸುಡಲಾಗಿದೆ. ಕೇಂದ್ರ ಬಜೆಟ್ ತೀರ್ಮಾನ ಮಾಡೋದರಲ್ಲಿ ಅಂಗನವಾಡಿ ಆಶಾ ಕಾರ್ಯಕರ್ತರು, ಬಿಸಿ ಹುಡುಗರು ಮತ್ತು ಕಟ್ಟಡ ಕಾರ್ಮಿಕರು ಕೇಂದ್ರ ಬಜೆಟ್ನಲ್ಲಿ ಅನುದಾನ ಮೀಸಲಿಟ್ಟಿಲ್ಲ. ಕೇಂದ್ರ ಸರ್ಕಾರಕ್ಕೆ ನೌಕರರು ಮತ್ತು ಕಾರ್ಮಿಕರು ಇವರನ್ನೆಲ್ಲ ಕೇಂದ್ರ ಸರ್ಕಾರ ಕಡೆಗಣಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಗಮೇಶ್ ಕುಂಬಾರ್, RJ32 ಕನ್ನಡ ನ್ಯೂಸ್, ಶಹಾಪುರ. ಮೋದಿ ಅವರಿಗೆ ಧಿಕ್ಕಾರ, ಬೆಕ್ಕೆ ಬೇಕು, ಬೆಕ್ಕೆ ಬೇಕು, ನಿರ್ಮಲಾ ಸೀತಾರಾಮನ್ಗೆ ಹೇಳಿ ಧಿಕ್ಕಾರ, ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ದುರ್ಬಲ ಹೆಚ್ಚು ಮಾಡಕ್ಕೆ ವಿದ್ಯುತ್ತನ್ನು ಖಾಸಗೀಕರಣ ಮಾಡಿಕೊಂಡಿರ್ತಕ್ಕಂಥದ್ದು, ಸಬ್ಸಿಡಿನ ಬಂದ್ ಮಾಡಿರ್ತಕ್ಕಂಥದ್ದು, ಉದ್ಯೋಗ ಖಾತ್ರಿ ಕೂಲಿಕಾರಿ ಸಿಗಬಾರ್ದು ಅಂತೇಳಿ ಮನರೇಗಾ ಯೋಜನೆಯನ್ನ ಇವತ್ತು ಹಿಂತೆಗೆದುಕೊಂಡು ರಾಮ್ಜಿ ಯೋಜನೆ ಜಾರಿ ತಂದಿದೆ. ಕೇವಲ ನರೇಗಾ ಯೋಜನೆಗೆ ನೀವು ತಿಳ್ಕೊಳ್ಬೇಕು, 30,000 ಕೋಟಿ ಇಟ್ಟಿದ್ದಾರೆ. 95,000 ಕೋಟಿ ಇತ್ತು ಅಂತ ಹೇಳಿದ್ರೆ ಯಾರಿಗೆ? ಅಂಗನವಾಡಿ ಕಟ್ಟಡ ಕಟ್ತೀವಿ, ಸಾಲಿ ಕಟ್ತೀವಿ ಅಂತ ಹೇಳ್ತಾರೆ. ಅದು ಉದ್ಯೋಗ ಖಾತ್ರಿ ಕೆಲಸಕ್ಕಲ್ಲ. ನಾವು ತಿಳ್ಕೊಳ್ಬೇಕು. ಕೂಲಿಕಾರ ಸಂಘದ ಮುಖಂಡರು ಕೂಡ ಗಮನ ಹರಿಸಬೇಕು. 95,000 ಕೋಟಿ ಹಣ ಕೂಲಿಕಾರಿಗಲ್ಲ, ಅದು ಸಿಮೆಂಟ್ ಖರೀದಿ ಮಾಡಕ್ಕೆ, ಕಬ್ಬಿಣ ಖರೀದಿ ಮಾಡಕ್ಕೆ, ಕಲ್ಲು ಕಟ್ಟಡ ಮಾಡಕ್ಕೆ ಇಟ್ಟಿರ್ತಕ್ಕಂಥ ಹಣ. ಕೇವಲ 30,000 ಕೋಟಿ ರೂಪಾಯಿ ಮಾತ್ರ ಕೂಲಿಕಾರರು ಉದ್ಯೋಗ ಖಾತ್ರಿ ಜಗ್ಗ ಹಾಕಿ ಮಣ್ಣು ತೆಗೆದಂತೇಳಿ ಇಟ್ಟಿರ್ತಕ್ಕಂಥ ಪರಿಸ್ಥಿತಿ ಬಡವರು ಹೊಟ್ಟೆ ಮೇಲೆ ಹೊಡೆದಾರೆ ಕೇಂದ್ರ ಸರ್ಕಾರ. ಆ ನೀತಿ ಆಧಾರದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಯಥಾ ಪ್ರಕಾರ ಮುಂದುವರಬೇಕಂತೇಳಿ ಚಳವಳಿ ಮುಂದುವರಿಸಬೇಕಾಗಿದೆ. ಶಾಲಾ ಶಿಕ್ಷಣಗಳನ್ನ ಇವತ್ತು ಹೆಚ್ಚಿನ ಹಣ ಕೊಟ್ಟು ಬಡ ಮಕ್ಕಳಿಗೆ ವಿದ್ಯೆ ಸಿಗಬೇಕಂತಕ್ಕಂಥ ಹೋರಾಟವನ್ನ ಇವತ್ತು ಮಾಡ್ತಕ್ಕಂಥ ಸಂದರ್ಭದಲ್ಲಿ 12ನೇ ತಾರೀಕಿಗೆ ಎಲ್ಲರೂ ಭಾಗವಹಿಸಬೇಕಂತೇಳಿ ಇವತ್ತಿನ ಹೋರಾಟ. ಇವತ್ತು ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನ